ಪ್ರಿಯ ವಿದ್ಯಾರ್ಥಿಗಳು, ನಿತ್ಯ ಜೀವನದಲ್ಲಿ ನೀವು ಅನೇಕ ವಸ್ತುಗಳನ್ನು ನಿಮ್ಮ ಪರಿಗಣನೆಯಿಂದ ನೋಡುತ್ತೀವಿ. ಈ ವಸ್ತುಗಳ ಕಾಣಲು ನಮಗೆ ಪ್ರಮುಖವಾಗಿ ಬೆಳಕು ಬೇಕು. ಹಾಗಾದರೆ ಇಂದು ನಾವು ಬೆಳಕು ಎಂಬ ಘಟಕದಲ್ಲಿ ಬೆಳಕಿನ ವ್ಯಾಖ್ಯೆ ಮತ್ತು ಪ್ರತಿಫಲನದ ನಿಯಮದ ಕುರಿತಾಗಿ ಅಧ್ಯಯನ ಮಾಡೋಣ. ಬೆಳಕಿನ ಅರ್ಥ ಹಾಗೂ ಪ್ರತಿಫಲನದ ನಿಯಮ. ಮೊದಲಿಗೆ ಬೆಳಕಿನ ಅರ್ಥದ ಕುರಿತಾಗಿ ಅಧ್ಯಯನ ಮಾಡೋಣ. ಬೆಳಕಿನ ಅರ್ಥ. ಬೆಳಕು ಯಾವಾಗಲೂ ಸರಳ ರೇಖೆಯಲ್ಲಿ ಚಲಿಸುತ್ತದೆ. ಈಗ ನೀವು ಈ ಲೇಸರ್ ಲೈಟ್ನಿಂದ ನಾನು ಗೋಡೆಗೆ ಬಿಟ್ಟಂತಹ ಬೆಳಕು ಸರಳ ರೇಖೆಯಲ್ಲಿ ಚಲಿಸುತ್ತದೆ ಎಂದು ಹೇಳುತ್ತೇವೆ. ನಿಮಗೆ ಸರಳ ರೇಖೆ ಕಾಣಿಸುತ್ತಿದೆಯಾ? ಗೋಡೆ ಮತ್ತು ಲೇಸರ್ ಲೈಟ್ ಮಧ್ಯದಲ್ಲಿ ಸರಳ ರೇಖೆ ಕಾಣಿಸುತ್ತಿದೆಯಾ? ಇಲ್ಲ. ಹಾಗಾದ್ರೆ ನಾವು ಈ ಬೆಳಕಿನ ಮಾಯಾಪಟ್ಟಿಗೆಯ ಮೂಲಕ ನಿಮಗೆ ತೋರಿಸುತ್ತೇವೆ. ನೋಡಿ, ಈಗ ಸರಳ ರೇಖೆ ಕಾಣಿಸುತ್ತಿದೆಯೇ? ಏಕೆ ಸರಳ ರೇಖೆ ಕಾಣಿಸುತ್ತದೆ? ಏಕೆಂದರೆ ಬೆಳಕು ಯಾವುದೇ ವಸ್ತುಗಳ ಮೂಲಕ ಅಥವಾ ಹವೆಯ ಮೂಲಕ ಹಾದು ಹೋದಾಗ ಹವೆಯಲ್ಲಿರುವಂತಹ ಅಣುಗಳ ಚಲನೆ ಆ ಬೆಳಕಿನ ಮೂಲಕ ಹಾದು ಹೋಗುವುದಕ್ಕಾಗಿ ಇಲ್ಲಿ ನಮಗೆ ಸರಳ ರೇಖೆ ಗೋಚರವಾಗುತ್ತದೆ. ಆದ್ದರಿಂದ ಇದರಿಂದ ನಮಗೆ ತಿಳಿದು ಬರುವುದೇನೆಂದರೆ ಬೆಳಕು ಸರಳ ರೇಖೆಯಲ್ಲಿ ಚಲಿಸುತ್ತದೆ. ಸರಳ ರೇಖೆಯಲ್ಲಿ ಚಲಿಸುತ್ತದೆ. ಅದೇ ರೀತಿಯಾಗಿ ಬೆಳಕು ಒಂದು ಶಕ್ತಿಯ ರೂಪವೆಂದು ಹೇಳಬಹುದು. ಇದನ್ನು ನಾವು ನಿಯಮವನ್ನ ಪ್ರತಿಪಾದಿಸಲಿಕ್ಕೆ ಒಂದು ಆಕ್ಟಿವಿಟಿಯನ್ನ ಮಾಡಬಹುದು. ಯಾವಾಗ ನಾವು ಸ್ವಿಚ್ ಅನ್ನು ಆನ್ ಮಾಡಿದಾಗ ಬಲ್ಬ್ ಹತ್ತುತ್ತದೆ. ಅದು ಹತ್ತಿದಂಥ ಬಲ್ಬನ್ನು ಮತ್ತೆ ಸ್ವಿಚ್ ಆಫ್ ಮಾಡಿ ನಾವು ಮುಟ್ಟಿದಾಗ ಅಲ್ಲಿ ಶಾಖದ ಉತ್ಪನ್ನವನ್ನು ನಾವು ಅನುಭವಿಸುತ್ತೇವೆ. ಇದಕ್ಕೆ ಕಾರಣ ಶಕ್ತಿಯ ಬೆಳಕು ಒಂದು ಶಕ್ತಿಯ ರೂಪವೆಂದು ತಿಳಿಯಬಹುದು. ಶಕ್ತಿಯ ರೂಪ. ಹಾಗಾದ್ರೆ ಪ್ರತಿಫಲನದ ನಿಯಮದ ಕುರಿತಾಗಿ ಅಧ್ಯಯನ ಮಾಡೋಣ. ಪ್ರತಿಫಲನ ಎಂದರೆ ಒಂದು ಸಮತಟ್ಟಾದ ಮೇಲ್ಮೈ ಮೇಲೆ ಬೆಳಕು ಬಿದ್ದಾಗ ಮರಳಿ ಬರುವ ಕ್ರಿಯೆ ಪ್ರತಿಫಲನ ಎಂದು ಕರೆಯುತ್ತಾರೆ. ಒಂದು ಸಮತಟ್ಟಾದ ಮೇಲ್ಮೈ ಮೇಲೆ ಬೆಳಕು ಬಿದ್ದಾಗ ಅದು ಮರಳಿ ಬರುವ ಕ್ರಿಯೆಗೆ ಪ್ರತಿಫಲನ ಎಂದು ಕರೆಯುತ್ತಾರೆ. ಈ ಪ್ರತಿಫಲನದ ನಿಯಮಗಳಲ್ಲಿ ಎರಡು ನಿಯಮಗಳನ್ನು ಕಾಣುತ್ತೇವೆ. ಪ್ರತಿಫಲನದ ನಿಯಮಗಳು. ಪ್ರತಿಫಲನದ ನಿಯಮಗಳು. ಇದರಲ್ಲಿ ಒಂದನೆಯ ನಿಯಮ ಏನ್ ಹೇಳ್ತದ ಅಂತಂದ್ರೆ ಪತನ ಕಿರಣ ಮತ್ತು ಪ್ರತಿಫಲಿತ ಕಿರಣ ಎರಡು ಸಮನಾಗಿರುತ್ತದೆ ಎಂದು ಹೇಳುತ್ತದೆ. ನೋಡಿ, ಲೇಸರ್ ಲೈಟ್ನಿಂದ ಹೋದಂತಹ ಬೆಳಕಿಗೆ ಪತನ ಕಿರಣ ಎಂದು ಕರೆಯುತ್ತಾರೆ. ಇದನ್ನು ಆಯ್ ಅಕ್ಷರದಿಂದ ಗುರುತಿಸುತ್ತೇವೆ. ಇದರಿಂದ ಏರ್ಪಟ್ಟಂತಹ ಕೋಣಕ್ಕೆ ಕೋಣ ಆಯ್ ಎಂದು ಹೇಳಲಾಗುತ್ತದೆ. ಅದಕ್ಕೆ ಪತನ ಕೋಣ ಎಂದು ಕರೆಯುತ್ತಾರೆ. ಪ್ರತಿಫಲಿತ ಕೋಣ ಎಂದರೆ ಹಿಂದಕ್ಕೆ ಬರುವಂತಹ ಕಿರಣ ಏರ್ಪಡುವಂತಹ ಕೋಣಕ್ಕೆ ಏನಂತಾರೆ? ಪ್ರತಿಫಲಿತ ಕೋಣ ಎಂದು ಕರೆಯುತ್ತಾರೆ. ಪತನ ಕಿರಣ, ಪ್ರತಿಫಲಿತ ಕಿರಣ ಮತ್ತು ಅದರ ಮಧ್ಯದಲ್ಲಿ ಇರದಂತಹ ಗೆರೆ ಅದಕ್ಕೆ ಲಂಬ ಎಂದು ಕರೆಯುತ್ತಾರೆ. ಅವು ಮೂರು ಒಂದೇ ಸಮತಲದಲ್ಲಿ ಇರುತ್ತವೆ. ನೋಡಿ, ನಾವು ಈ ಬೆಳಕನ್ನು ಬಿಟ್ಟಾಗ ಮರಳಿ ಈ ಕಡೆನೇ ಬರ್ತದೆ, ಈ ಕಡೆ ಹೋಗುದು. ಕಾರಣ ಏನಂದ್ರೆ ಇದು ಒಂದೇ ಸಮತಲದಲ್ಲಿ ಬರೋದ್ರಿಂದ ಇದೇನಾಗ್ತದೆ? ಮೊದಲನೇ ನಿಯಮ ಅಂತ ಹೇಳ್ಬೋದು. ಇನ್ನು ಎರಡನೇ ನಿಯಮ ಏನು ಹೇಳ್ತದೆ? ಪತನ ಕಿರಣ, ಪ್ರತಿಫಲಿತ ಕಿರಣ ಎರಡು ಸಮನಾಗಿರುತ್ತವೆ. ಕೋಣ ಏರ್ಪಟ್ಟಿರ್ತದಲ್ಲ, ಕೋನ ಆ ಇಸ್ ಈಕ್ವಲ್ ಟು ಎರಡನೇ ನಿಯಮ ಏನು ಹೇಳ್ತದೆ? ಕೋನ ಆ ಇಸ್ ಈಕ್ವಲ್ ಟು ಕೋನ ಆರ್. ಪತನ ಕಿರಣ 30 ಡಿಗ್ರಿ ಆದರೆ
30 ಡಿಗ್ರಿ ಆದ್ರೆ ಪ್ರತಿಫಲಿತ ಕೋನ 30 ಡಿಗ್ರಿ ಆಗಿರ್ತದೆ. ಪತನ ಕೋನ 40 ಡಿಗ್ರಿ ಆದ್ರೆ ಪ್ರತಿಫಲಿತ ಕೋನ 40 ಡಿಗ್ರಿ ಆಗಿರ್ತದೆ. ಪ್ರಿಯ ವಿದ್ಯಾರ್ಥಿಗಳು, ಇಲ್ಲಿವರೆಗೂ ನಾವು ಬೆಳಕಿನ ಅರ್ಥ ಮತ್ತು ಪ್ರತಿಫಲನದ ನಿಯಮದ ಕುರಿತಾಗಿ ಅಧ್ಯಯನ ಮಾಡಿದ್ವಿ. ಈಗ ನಿಮ್ಗೆ 2 ಪ್ರಶ್ನೆಗಳನ್ನ ಕೇಳ್ತೀನಿ, ಉತ್ತರಿಸಿ. ಬೆಳಕು ಹೇಗೆ ಚಲಿಸುತ್ತದೆ? ಹಾಗಾದ್ರೆ ಬೆಳಕಿನ 2ನೇ ನಿಯಮ ಏನು ಹೇಳ್ತದ? ಎಸ್, ವೆರಿ ಗುಡ್. ಪತನ ಕೋನ ಪ್ರತಿಫಲಿತ ಕೋನ ಸಮನಾಗಿರುತ್ತೆ. ಥ್ಯಾಂಕ್ ಯು.